ನಕಲಿ ಡಾಕ್ಯುಮೆಂಟ್ ಗುರುತಿಸೋದು ಹೇಗೆ? ಈ ತಪ್ಪು ಮಾಡಿದ್ರೆ ಲಕ್ಷಾಂತರ ರೂಪಾಯಿ ನಷ್ಟ. ನಮಸ್ಕಾರ ಬೆಂಗಳೂರು. ಹಿಂದಿನ ವಿಡಿಯೋದಲ್ಲಿ ನಾವು ಸೈಟ್ ಫ್ಲಾಟ್ ಖರೀದಿ ಮಾಡ್ಬೇಕಾದ್ರೆ 10 ಡಾಕ್ಯುಮೆಂಟ್ ಬೇಕೇ ಬೇಕು, ಅದನ್ನ ಚೆಕ್ ಮಾಡಿ ಅಂತ ಹೇಳಿದ್ವಿ. ಅದೇ ರೀತಿ ಕೆಲವರು ಕಮೆಂಟ್ ಮಾಡಿದ್ರಿ, ಇದೇ ಡಾಕ್ಯುಮೆಂಟ್ ಪಕ್ಕಾ ಅಂತ ಹೇಳಿ ಎಷ್ಟೊಂದು ನಕಲಿ ಡಾಕ್ಯುಮೆಂಟ್ ನ ಕೊಡೋರಿದ್ದಾರೆ, ಅದನ್ನ ಕಂಡುಹಿಡಿಯೋದು ಹೇಗೆ ಅನ್ನೋಂತಹ ದೊಡ್ಡ ಪ್ರಶ್ನೆಯನ್ನ ಕೇಳಿದ್ರಿ. ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾವು ಒಂದು ವಿಡಿಯೋವನ್ನ ಮಾಡ್ತಾ ಇದ್ವಿ. ಡಾಕ್ಯುಮೆಂಟ್, ಅದರಲ್ಲೂ ನಕಲಿ ಡಾಕ್ಯುಮೆಂಟ್ ನ ಕಂಡು ಹಿಡಿಯೋದು ಹೇಗೆ, ಅಸಲಿಯ ನಕಲಿಯ ಹೇಗೆ ಗುರ್ತು ಹಿಡಿಯೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಕಲಿ ಖಾತೆ, ನಕಲಿ ಇಸಿ, ನಕಲಿ ಅಪ್ರೂವಲ್, ನಕಲಿ ಸೇಲ್ ಡೀಡ್ ಪ್ರಕರಣ ಹೆಚ್ಚಾಗಿ ಕಾಣಿಸ್ತಿದೆ. ಅದಕ್ಕೆ ಇದನ್ನ ಹೇಗೆ ಪರಿಹಾರ ಅಂತ ಹೇಳಿದ್ರೆ, ಮೊದಲನೇದಾಗಿ ಖಾತೆ ನೋಡಿ ನಂಬೇಡಿ, ಆನ್ಲೈನ್ಗೆ ಹೋಗಿ. ಯಾಕಂದ್ರೆ ಎಲ್ಲವೂ ಈಗ ಈ ಖಾತಾ ಡಾಕ್ಯುಮೆಂಟ್ಸ್ ಇರಲೇಬೇಕು. ಈ ಖಾತಾ ಇಲ್ಲದೆ ಹೋದ್ರೆ ಯಾವ ಒಂದು ಸೈಟ್ ಆಗಿರ್ಲಿ, ಅಪಾರ್ಟ್ಮೆಂಟ್ ಆಗಿರ್ಲಿ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಯಾಕಂದ್ರೆ ಅದು ಅಪ್ರೂವಲ್ ಆಗಿಲ್ಲ ಅಂತಾನೆ ಅರ್ಥ. ಅದಕ್ಕೋಸ್ಕರ ನೀವು ಮೊದಲು ಖಾತೆ ನೋಡಿದ್ಮೇಲೆ ಅದಕ್ಕೊಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ನ ಆನ್ಲೈನ್ಗೆ ಹೋಗಿ ಪರಿಶೀಲನೆ ಮಾಡಿ, ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯಾ, ಸಂಖ್ಯೆ ಕರೆಕ್ಟ್ ಆಗಿದೆಯಾ, ಮಾಲೀಕರ ಹೆಸರು ಅದೇ ಇದೆಯಾ ಅನ್ನೋದನ್ನ ಸಂಪೂರ್ಣವಾಗಿ ನೋಡಿ ಹೊಂದಾಣಿಕೆ ಮಾಡ್ಕೊಳ್ಳಿ. ಪರಿಶೀಲಿಸಿ ನಂತರ ನಿಮಗೆ ಸೈಟ್ ಇಷ್ಟ ಆಯ್ತಾ ಅಥವಾ ಅಪಾರ್ಟ್ಮೆಂಟ್ ಇಷ್ಟ ಆಯ್ತಾ ಖರೀದಿ ಮಾಡ್ಬೋದು. ಅದೇ ರೀತಿ ಇಸಿ ಮತ್ತು ಸೇಲ್ ಡೀಡ್ ಮಾಹಿತಿ ಒಂದೇ ಇದೆಯಾ ಅನ್ನೋದನ್ನ ಗಮನವಿಟ್ಟು ನೋಡಿ. ಯಾಕಂದ್ರೆ ಕೆಲವೊಂದು ಫೇಕ್ ಡಾಕ್ಯುಮೆಂಟ್ಸ್ ಹೇಗಿರುತ್ತೆ ಅಂದ್ರೆ, ಇಸಿಯಲ್ಲಿ ಒಂದು ಹೆಸರು ಇರುತ್ತೆ, ಸೇಲ್ ಡೀಡಲ್ಲಿ ಒಂದು ಹೆಸರು ಇರುತ್ತೆ. ಸಾಮಾನ್ಯವಾಗಿ ನೀವೇ ನೋಡ್ತಾ ಇರ್ತೀರಾ, ಬ್ಯಾಂಕ್ಗೆ ನಾವು ಹೋಗಿದ್ವಿ ಅಂತ ಹೇಳಿದ್ರೆ ಒಂದು ಅಕ್ಷರ, ಒಂದೇ ಒಂದು ಸ್ಪೆಲ್ಲಿಂಗ್ ಚಿಕ್ಕ ಪುಟ್ಟದಾಯ್ತು ಅಂತ ಹೇಳಿದ್ರು ಅವರು ಅದನ್ನ ಅಪ್ರೂವ್ ಮಾಡೋದಿಲ್ಲ. ಇನ್ನು ಡಾಕ್ಯುಮೆಂಟ್ ವಿಚಾರ ಅಂತ ಬಂದ್ರೆ ಎಷ್ಟು ಜಾಗರೂಕರಾಗಿರ್ತಾರಲ್ವಾ ಸರ್ಕಾರ. ಅದಕ್ಕೋಸ್ಕರ ಸೇಲ್ ಡೀಡ್ ಇರುವಾಗ ಸೇಲ್ ಡೀಡ್ ಅಲ್ಲಿ ಇರುವಂತಹ ಹೆಸರು, ಸರ್ವೆ ನಂಬರು, ಅಳತೆ ಇಸಿಯಲ್ಲೂ ಅದೇ ಇದೆಯಾ, ಪಕ್ಕಾ ಅದೇ ಇದೆಯಾ ಗಮನ ಇಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದ್ಸಲಿ ಇಸಿಯಲ್ಲಿ ಇರುವಂತಹ ಅಳತೆ ಸೇಲ್ ಡೀಡರ್ ಇರಲ್ಲ. ಉದಾಹರಣೆಗೆ ತಗೊಳ್ಳೋದಾದ್ರೆ ಸ್ಕ್ವೇರ್ ಫೀಟ್ ಬಂದು 30-40 ಅಂತ ಇರುತ್ತೆ ಸೇಲ್ ಡೀಡ್ ಅಲ್ಲಿ. ಅದೇ ಇಸಿಯಲ್ಲಿ ನೋಡಿದ್ರೆ 35-40 ಅಂತ ಇರುತ್ತೆ. ಈ ತರದ್ನ ನೀವು ನೋಡಿ ಗಮನವಿಟ್ಟು, ವ್ಯತ್ಯಾಸ ಏನಿದೆ, ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಕೂಡ ನಿಮ್ಮ ಲಕ್ಷಾಂತರ ರೂಪಾಯಿ ದಂಡವನ್ನ ಕಟ್ಟುವಂತಹ ಪರಿ ಆಗುತ್ತೆ. ಗಮನವಿಟ್ಟು ನೋಡಿ ನಂತರ ಈ ಒಂದು ದಾಖಲೆಗಳನ್ನ ಪರಿಶೀಲಿಸಿ, ಅಪಾರ್ಟ್ಮೆಂಟ್ ಇರ್ಬೋದು, ಸೈಟ್ ಇರ್ಬೋದು, ತೆಗೆದುಕೊಳ್ಬೋದು. ಇದನ್ನ ಪರಿಶೀಲಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೂರನೇದಾಗಿ ಸೈಟ್ ಅಳತೆ, ದಾಖಲೆ ಅಳತೆ ಒಂದೇ ಇದೆಯಾ. ಈಗ ತಾನೇ ನಾನು ಜಸ್ಟ್ ಹೇಳಿದೆ, ಡಾಕ್ಯುಮೆಂಟ್ ಅಲ್ಲಿ 30-40 ಅಂತ ಇರುತ್ತೆ, ಆದ್ರೆ ಇನ್ನೊಂದು ಅನುಮೋದನೆಯಲ್ಲಿ 35-40 ಅಂತ ಇರುತ್ತೆ. ಅದಕ್ಕೆ ಅದನ್ನ ಸರಿಯಾಗಿ ನೋಡಿ ತಗೊಳ್ಳಿ. ನೆಕ್ಸ್ಟ್ 4ನೇದು ಅಪ್ರೂವ್ ಕಾಪಿ ನೋಡಿ ನಂಬೇಡಿ. ಅಪ್ರೂವ್ ಕಾಪಿ ಅಪ್ರೂವ್ ಬಂದ್ಬಿಟ್ಟಿದೆ ಹಂಗಾದ್ರೆ ಸೇಲ್ ತಗೊಳ್ಬೋದು ಅಂತ ಹೇಳಿ ಅದನ್ನ ನೋಡಿ ನಂಬೇಡಿ. ಯಾಕಂದ್ರೆ ಅದು ಕೂಡ ತುಂಬಾ ನಕಲಿಯಾಗಿ ಹೋಗ್ತಾ ಇದೆ. ಅನುಮೋದನೆ ನೀಡಿದ ಪ್ರಾಧಿಕಾರದ ದಾಖಲೆಗಳಲ್ಲಿ ಅದರ ವಿವರ ಇರೋದನ್ನ ಖಚಿತಪಡಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ 10 ರೂಪಾಯಿ 20 ರೂಪಾಯಿ ಏನದು ಪೆಟ್ರೋಲ್ ಚಾರ್ಜ್ ನ ನೋಡಕ್ ಹೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊಳಕ್ ಹೋಗ್ಬೇಡಿ. ಮೊದಲು ನಿಮ್ಮ ಪ್ರಾಧಿಕಾರ, ನಿಮ್ಮ ಸುತ್ತಮುತ್ತಲೇ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಇದ್ದೇ ಇರ್ತವೆ. ಆ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ಹೋಗಿ, ಸರ್ಕಾರದ ಅಧಿಕಾರಿಗಳ ಹತ್ರ ತೆಗೆದುಕೊಂಡು ಹೋಗಿ ಇದು ಇದ್ಯಾ, ಇದರಲ್ಲಿ ನಿಮ್ಮ ನಮೂದನೆ ಆಗಿದ್ಯಾ ಅಂತ ಖಚಿತಪಡಿಸ್ಕೊಳ್ಳಿ. 5ನೇದು ಒಬ್ಬ ವಕೀಲರನ್ನ ಲೀಗಲ್ ಏನದು ಒಪಿನಿಯನ್ ನ ತೆಗೆದುಕೊಳ್ಳೋಕೆ ಬಳಸ್ಕೊಳ್ಳಿ. ಅವರು ನಿಮ್ಮ ಹತ್ರ ಒಂದು 1000 ರೂಪಾಯಿ ಅಥವಾ 1000 ಒಳಗಡೆ 1000 ಆ ತರ ಇರುತ್ತೆ, 10,000 20,000 ಹಂಗಿರ್ಬೋದು ಏನೋ ಅವ್ರ ಚಾರ್ಜಸ್ಗಳು. ಆದ್ರೆ ನಿಮ್ 10-20,000 ನೋಡಕ್ ಹೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಬೇಡಿ. ಒಂದ್ಸಲಿ ಎಲ್ಲ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ ಅಂತ ಗೊತ್ತಾದ ಮೇಲೂ ಅದನ್ನ ನಿಮ್ಮ ವಕೀಲರು ಅಥವಾ ನಿಮ್ಮ ಸುತ್ತಮುತ್ತ ವಕೀಲರ ಹತ್ರ ಹೋಗ್ಬಿಟ್ಟು ಇದು ಸರಿ ಇದೆಯಾ ಅಂತ ಖಚಿತಪಡಿಸ್ಕೊಂಡು ನಂತರ ನೀವು ಅಪ್ರೂವ್ ಕೊಡಿ. ಯಾಕಂದ್ರೆ ಇವರು ಮಧ್ಯವರ್ತಿ, ಯಾಕಂದ್ರೆ ಇವರು ಅಪ್ರೂವ್ ಮಾಡಿರೋದ್ರಿಂದ ರೆಸ್ಪಾನ್ಸಿಬಿಲಿಟಿ ಇವ್ರದೇ ಆಗಿರತ್ತೆ. ಅದಕ್ಕೋಸ್ಕರ ಒಬ್ಬ ವಕೀಲರನ್ನ ಇಟ್ಕೊಂಡ್ರೆ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೈಟ್ಸ್ನ ಆಗಿರ್ಬೋದು ತಗೊಳ್ಬೇಕಾದ್ರೆ ತುಂಬಾ ಮುಖ್ಯವಾಗಿರತ್ತೆ. 6ನೇದು ಮಾರಾಟಗಾರರನ್ನ ಗುರುತು ಪರಿಶೀಲಿಸಿ. ಅಂದ್ರೆ ನಿಜವಾದ ಮಾಲೀಕನೇ ಈ ಒಂದು ಸೈಟ್ ನ ಮಾರಾಟ ಮಾಡ್ತಿದ್ದಾನ ಅಥವಾ ಮಧ್ಯವರ್ತಿ ಬರ್ತಿದ್ದಾನ ಅಥವಾ ಪವರ್ ಆಫ್ ಅಟಾರ್ನಿ ಮುಖಾಂತರ ಮಾರಾಟವಾಗ್ತಿದ್ಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ. ಪವರ್ ಆಫ್ ಅಟಾರ್ನಿ ಮುಖಾಂತರ ಏನಾದ್ರೂ ಮಾರಾಟ ಆಗ್ತಿದ್ರೆ ಮುಂದಿನ ದಿನಗಳಲ್ಲಿ ನೀವು ತುಂಬಾ ನೋವನ್ನ ಅಥವಾ ನಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ. 7ನೇದು ಎಲ್ಲಾ ಡಾಕ್ಯುಮೆಂಟ್ಗಳು ಒಂದೇ ಹೆಸರಿನಲ್ಲಿದೆಯಾ. ಯಾಕಂದ್ರೆ ಒಂದೊಂದು ಡಾಕ್ಯುಮೆಂಟ್ ಕೆಲವೊಬ್ರು ಫೇಕ್ ಮಾಡೋರು ತುಂಬಾ ಬುದ್ಧಿವಂತ ಆಗಿದ್ರು ಕೂಡ ಹೆಸರುಗಳ ಬದಲಾವಣೆಗಳಿರ್ತವೆ. ಹೆಸರುಗಳನ್ನ, ಅಳತೆಯನ್ನ, ಹಾಗೆ ಸೇಲ್ ಡೀಡಲ್ ಕರೆಕ್ಟ್ ಆಗಿದೆಯಾ, ಇಸಿಎಲ್ ಕರೆಕ್ಟ್ ಆಗಿದೆಯಾ, ಮೊದಲನೇದಾಗಿ ಈ ಖಾತೆ ಈ ಒಂದು ಸೈಟ್ಗೆ ಆಗಿದೆಯಾ ಅನ್ನೋದನ್ನ ತಿಳ್ಕೊಂಡು ನಂತರವೇ ಇದನ್ನ ಅಪ್ರೂವಲ್ ಮಾಡಿ. ಇಲ್ಲದೆ ಹೋದ್ರೆ
ನಾವಾಗ್ಲೇ ಹೇಳ್ತಿರೋ ಹಾಗೆ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸ್ತೀರಿ. ಹಾಗೆ ಇನ್ನೊಂದು ತುಂಬಾ ದೊಡ್ಡ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಬೆಲೆ 80 ಲಕ್ಷ ಇರುತ್ತೆ, ಆದ್ರೆ ಜಾಗದ ಬೆಲೆ 70 ಲಕ್ಷ ಅಂದ್ರೆ 40 ಲಕ್ಷಕ್ಕೋ 50 ಲಕ್ಷಕ್ಕೋ ಮಾರಾಟ ಮಾಡ್ತಿರ್ತಾರೆ. ಮೊದಲು ದಾಖಲೆಯನ್ನ ಪರಿಶೀಲಿಸಿ. ಕಮ್ಮಿಗೆ ಬರ್ತಿದ್ಯಪ್ಪ, ಫಸ್ಟ್ ದುಡ್ಡು ಕೊಟ್ಬಿಡೋಣ, ಆಮೇಲೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ತುಂಬಾ ಜನ ಅದರಿಂದನೇ ಮೋಸ ಹೋಗ್ತಿದ್ದಾರೆ ಜನಗಳೇ. ಅದನ್ನ ಹುಷಾರಾಗಿ ಗಮನಿಸಿ. ಯಾಕಂತ ಹೇಳಿದ್ರೆ 80 ಲಕ್ಷ ಇರೋ ಸೈಟ್ನ 40 ಲಕ್ಷ 50 ಲಕ್ಷ ಕೊಡ್ತಿದ್ದಾನೆ ಅಂದ್ರೆ ಯಾರು ಮೂರ್ಖರಾಗಿರೋದಿಲ್ಲ. ಏನಾದ್ರೂ ಒಂದು ಬೆನಿಫಿಟ್ ಇದ್ದೇ ಇರುತ್ತೆ, ಅಥವಾ ಡಾಕ್ಯುಮೆಂಟ್ ಸರಿಯಾಗಿರಲ್ಲ, ಫೇಕ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅಥವಾ ಸೈಟ್ ಅವ್ರದೇ ಆಗಿರೋದಿಲ್ಲ. ಇದನ್ನ ಸರಿಯಾಗಿ ಪರಿಶೀಲಿಸಿ. ಅದಕ್ಕೋಸ್ಕರ ಕಮ್ಮಿ ದುಡ್ಡು ಸಿಗ್ತದೆ ಅಂತ ಹೇಳಿ ಯಾಮಾರೋದಕ್ಕೆ ಹೋಗ್ಬೇಡಿ. ಯಾರೇ ಹೇಳಿದ್ರು, ನಿಮ್ಮ ಸ್ವಂತ ರಿಲೇಟಿವ್ ಹೇಳಿ ಅಥವಾ ಸ್ವಂತ ಸ್ನೇಹಿತರೇ ಹೇಳಿ, ಈ ಒಂದು ವಿಚಾರದಲ್ಲಿ ತಪ್ಪು ಮಾಡಿದ್ಕೊಳ್ಳೋಕೆ ಹೋಗಬೇಡಿ. ಯಾಕಂದ್ರೆ ಇಷ್ಟು ವರ್ಷಗಳ ಕನಸು ಭಗ್ನವಾಗುವಂತಹ ಪ್ರಯತ್ನ ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳಲ್ಲಾಗುತ್ತೆ. ಅದಕ್ಕೋಸ್ಕರ ಗಮನವಿಟ್ಟು ಪರಿಶೀಲಿಸಿ ನಂತರ ಮುಂದುವರಿರಿ. ಯಾಕಂತ ಹೇಳಿದ್ರೆ ನಿಮ್ಮ ಜೀವನದ ಉಳಿತಾಯವನ್ನೇ ಈ ಒಂದು ಫ್ಲಾಟ್ಗಾಗಿರ್ಬೋದು, ಸೈಟ್ಗಾಗಿರ್ಬೋದು ಮೀಸಲಿಟ್ಟಿರ್ತೀರ. ಅದನ್ನ ನಾಶ ಮಾಡ್ಕೊಳ್ಬೇಡಿ. ಅದಕ್ಕೋಸ್ಕರ ನೀವು ಯಾವುದೇ ಸೈಟ್ ಆಗಿರ್ಬೋದು, ಅಪಾರ್ಟ್ಮೆಂಟ್ಸ್ಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡಿ. ಎಷ್ಟೇ ಕಮ್ಮಿಗೆ ಸಿಕ್ಕಿದ್ರು ಓಕೆ, ಫಸ್ಟ್ ದಾಖಲೆಗಳನ್ನ ಪರಿಶೀಲನೆ ಮಾಡಿ. ಈ ಖಾತಾ ಅನ್ನೋದಿದೆ, ಈ ಖಾತಾವನ್ನ ಪರಿಶೀಲನೆ ಮಾಡಿ, ಅಥವಾ ನಿಮ್ಮ ಅಕ್ಕಪಕ್ಕದ ವಕೀಲರನ್ನ ಭೇಟಿ ಕೊಡಿ. ನಂತರವೇ ಮುಂದುವರಿರಿ. ನಿಮ್ಮ ಉಳಿತಾಯ ಬೇರೆಯವರಿಗೆ ಪಾಲಾಗಬಾರ್ದು. ನಿಮ್ಮ ಉಳಿತಾಯ ನಿಮ್ಮದೇ ಆಗಿರಬೇಕು. ಅದೇ ನಮ್ಮ ಒಂದು ಕನಸನಾಗಿರುತ್ತೆ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಷಯ ಇಷ್ಟ ಆಯಿತು ಅಂತ ಹೇಳಿದ್ರೆ ಇನ್ನು ಯಾವ ರೀತಿಯ ವಿಷಯಗಳು ನೀವು ಇಷ್ಟಪಡ್ತಿದ್ದೀರಾ ನಮ್ಮ ಚಾನಲ್ನಲ್ಲಿ ನೋಡೋದಕ್ಕೆ ಅಂತೇಳಿ ಕಮೆಂಟ್ ಮಾಡಿ. ಧನ್ಯವಾದ.